ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪುಷ್ಪಾ ಮೇಡಮ್, ಇನ್ನಷ್ಟು ದಿನಗಳ ಕಾಲ ಸಮಸ್ಯೆ ಆಗೇ ಆಗುತ್ತೆ, ಅದನ್ನ ನಾವು ಬೇರ್ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದ್ದೀವಿ, ಏನು ಮಾಡೋಕ್ಕಾಗಲ್ಲ ಅಂತಿದ್ದಾರೆ. ಅದನ್ನ ಬೇರ್ ಮಾಡಲೇಬೇಕು, ಆ ಮನಸ್ಥಿತಿಯನ್ನ ನಾವು ರೂಢಿಸ್ಕೊಳ್ಳೇಬೇಕು ಹೆಣ್ಮಕ್ಳಾಗಿ. ನಿಜವಾಗ್ಲೂ ಇವಾಗ ಸರ್ಕಾರ ಬಂದು ಇವಾಗ ಹೇಗೆ ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಮಾಡ್ತಾ ಇದೆ, ಹಾಗೆ ಬಂದು ನಮ್ಮ ಗಂಡಂದಿರ ಸಂಬಳನೂ ಜಾಸ್ತಿ ಮಾಡಿದ್ರೆ ನಮ್ಗೆ ಅದು ಹೊರೆ ಅನ್ಸಲ್ಲ. ಯಾಕಂದ್ರೆ ಅವ್ರ ಸಂಬಳ ಬರ್ತಾ ಇರೋದು ಅಷ್ಟೇ ಇರುತ್ತೆ, ಅದು ನಮ್ಗೆ ಏನಾಗುತ್ತೆ, ನಮ್ಮ ಪ್ಯಾಕೆಟ್ ಮನೆ ಕತ್ತಿ ಆಗ್ತಾಗಿರುತ್ತೆ. ಮೊದಲು ಸಬ್ಸಿಡಿ ಅಂತ ನಮ್ಮ ಬ್ಯಾಂಕಿಗೆ ಒಂದಷ್ಟು ಬರ್ತಿತ್ತು, ಅವಾಗ ನಮ್ಗೆ ಏನು ಖುಷಿ ಆಗ್ತಿತ್ತು, ನಾವು ಹೋಗ್ಬಿಟ್ಟು ಬ್ಯಾಂಕಿಂದ ತರಬೇಕಾದ್ರೆ ಏನೋ ನಾವು ಒಂದು ಕೂಡಿಕಿರೋ ದುಡ್ಡು, ನಾವು ಒಂದು ಸಂಬಳದಲ್ಲಿ ಕೂಡಿಕಿದೀವಿ ಅಂತ ಆ ದುಡ್ಡಲ್ಲೇ ಮಕ್ಳಿಗೆ ಬಟ್ಟೆ ಕೊಡಿಸೋದು, ಇಲ್ಲಾಂದ್ರೆ ರೇಷನ್ ತೊಗೊಂಬಂದು ಹಾಕೋದು, ಆ ಥರ ಮಾಡ್ಕೊತಿದ್ವು. ಬಟ್ ಇವಾಗ ಸಬ್ಸಿಡಿನೂ 0 ಹಾಕುತ್ತಿದೆ. ಬಟ್ ಇವಾಗ ನಾವು ಒಂದು ತರಕಾರಿ ಅಂಗಡಿಗೆ ಹೋದ್ರೂ ತರಕಾರಿ ಹೇಳ್ತಾರೆ ಇಲ್ಲ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ನಾವೇನು ಮಾಡೋಣ. ಸೊ ಇವಾಗ ನೆಕ್ಸ್ಟು ಪೆಟ್ರೋಲ್ ಬೆಲೆ ಜಾಸ್ತಿ, ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾರೆ. ನಮ್ಗೆ ಒಂದು ಆಟೋದಲ್ಲೂ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ಆಟೋದಲ್ಲಿ ಹೋಗೋದಕ್ಕಾದ್ರೂ ಭಯ ಆಗುತ್ತೆ, ಎಲ್ಲಪ್ಪ ತರೋದು ಇಷ್ಟೊಂದು ದುಡ್ಡು, ಆ ದುಡ್ಡಿದ್ರೆ ನಮಗೆ ಅದ್ರ ಬಗ್ಗೆ ನಾವು ನೋಡೋಣ. ಪಾಪ ಎಲ್ಲೆಲ್ಲೋ ಅಡ್ಜಸ್ಟ್ ಮಾಡಬೇಕು, ಅದೊಂಥರ ಸರ್ಕಸ್ ಹೆಣ್ಮಕ್ಳಿಗೆ ಅಂತ. ನಾನು ಅದಕ್ಕೆ ಹೇಳಿದೆ, ಮನೆಯ ಹೋಮ್ ಮಿನಿಸ್ಟರ್ ಅಂದ್ರೆ ನೀವುಗಳೇ ಅಂತ. ಸೊ ತ್ರಿಲೋಕ್ ಸರ್ ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ. ತ್ರಿಲೋಕ್ ಸರ್, ಇಷ್ಟೊತ್ತು ಡಿಬೇಟ್ ಅನ್ನ ಕೇಳಿಸ್ಕೊಳ್ತಾ ಇದ್ರಿ. ಜೇಕಬ್ ಸರ್ ಹೇಳ್ತಾ ಇದ್ರು, ಭಾರತದ ಮುಂದೆ ಪರ್ಯಾಯ ವ್ಯವಸ್ಥೆಗಳಿದ್ರು ಕೂಡ ಅಷ್ಟು ಈಸಿ ಇಲ್ಲ ಅವೇ ಅಂತ. ಮತ್ತೆ ರಿಸ್ಕ್ ಫ್ಯಾಕ್ಟರ್ಗಳಿದೆ, ಪ್ರೋಸೆಸಿಂಗ್ ಟೈಮ್ ಹಿಡಿಯುತ್ತೆ, ಅಷ್ಟು ದಿನಗಳ ಕಾಲ ಮತ್ತೆ ಖಂಡಿತ ಭಾರತಕ್ಕೆ ಸಮಸ್ಯೆ ಆಗೇ ಆಗುತ್ತೆ ತೈಲ ಉತ್ಪಾದನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ರಷ್ಯಾ ಮೇಲೆ ಡಿಪೆಂಡ್ ಆದ್ರೂ ಕೂಡ ಅಲ್ಲಿ ಅಮೆರಿಕ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ತಗೊಳ್ಳಿ, ಇನ್ನಷ್ಟು ದಿನಗಳ ಕಾಲ ರಷ್ಯಾ ಮೇಲೆ ಡಿಪೆಂಡ್ ಆಗಿ ಅಂತ ಹೇಳ್ತಾ ಇರೋದು. ಎಕ್ಸಾಕ್ಟ್ಲಿ ಏನ್ ಮಾಡಬಹುದು ಸರ್ ಭಾರತ ಈ ಕ್ಷಣಕ್ಕೆ? ಮೇಡಮ್, ಈಗ ಆಸ್ ಆಫ್ ನೌ ನಮಗೆ 11th ಡೇ ವಾರ್ ಅಲ್ವಾ? ಹೌದು. ಇದಕ್ಕೆ ಮುಂಚೆ ನಮ್ಮಲ್ಲಿ ಏನು ಸ್ವಲ್ಪ ಸ್ಪೀಕರ್ ವಾಲ್ಯೂಮ್ ಜಾಸ್ತಿ ಮಾಡಿ. ತ್ರಿಲೋಕ್ ಸರ್ ಮಾತಾಡೋದು ಕೇಳಿಸ್ತಾ ಇಲ್ಲ. ಹಲೋ ತ್ರಿಲೋಕ್ ಸರ್ ಈಗ ಕೇಳಿಸ್ತಾ ಇದೆ, ಮಾತಾಡಿ ಸರ್, ಮಾತಾಡಿ ನೀವು. ಹಲೋ, ಕ್ಲಿಯರ್? ಮಾತಾಡಿ ತ್ರಿಲೋಕ್ ಸರ್, ಕೇಳಿಸ್ತಾ ಇದೆ. ನಾನು ಹೇಳಿದಾಗೆ ಇವತ್ತು 11th ಡೇ ವಾರ್ ಸ್ಟಾರ್ಟ್ ಆಗಿ ಪ್ಲಸ್ ನಮ್ಮಲ್ಲಿ ಏನಿತ್ತು ಅಂದ್ರೆ ಅಪ್ ಟು 75 days ನಮಗೆ ವಿ ಕ್ಯಾನ್ ವಿತ್ಸ್ಟ್ಯಾಂಡ್ ದ ಕ್ರೈಸಿಸ್ ಅಂತಿತ್ತು. ಕರೆಕ್ಟಾ? ಈಗ 11th ಡೇ ಆಗಿರೋದ್ರ ಒಂದು 10 days ತೆಗೆದುಬಿಡಿ, 64 days ನಮ್ಮಲ್ಲಿ ಕ್ರೈಸಿಸ್ ನ ಮ್ಯಾನೇಜ್ ಮಾಡಬಹುದು ವಿತೌಟ್ ಡೂಯಿಂಗ್ ಎನಿ ಡ್ಯಾಮ್ ಥಿಂಗ್. ಅಂದ್ರೆ ಅನದರ್ 64 days ಗಿಂತ ಅಫ್ಕೋರ್ಸ್ ನೆಕ್ ಮೊಮೆಂಟ್ ವರ್ಗೂ ಬರಕ್ಕಾಗಲ್ಲ. ಆದ್ರೆ ನಮ್ಮಲ್ಲಿ ಒಂದು SPR ಅಂತಿದೆ. SPR ಅಂತ ಹೇಳಿದ್ರೆ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಅಂತ ಹೇಳಿ. ದಿಸ್ SPR ಕ್ಯಾನ್ ಟೇಕ್ ಅಸ್ ಅರೌಂಡ್ 10 days. ಯಾಕೆಂತ ಹೇಳಿದ್ರೆ ನಮಗೆ 5.33 ಮಿಲಿಯನ್ MMT ಇದೆ. MMT ಅಂದ್ರೆ ಮಿಲಿಯನ್ ಮೆಟ್ರಿಕ್ ಟನ್ಸ್ ಆಫ್ ಕ್ರೂಡ್ ಇದೆ ನಮ್ಮ ಹತ್ರ. ಅರ್ಥ ಆಯ್ತಾ? ಸೊ ಅದನ್ನು ಸೇರಿಸ್ಕೊಂಡಾಗ ನಾವು another 10 days we can sustain. All together next 74 days ಕಾಳಜಿ ಇಲ್ಲ. ಅರ್ಥ ಆಯ್ತಾ? ಇದು ನಮ್ಗೆ ಆಕ್ಚುಲಿ ಇವಾಗ ಪ್ರಸ್ತುತ ಕಂಡೀಷನ್ ನಮ್ಗೆ. ಬಟ್ ನೋಡುವ, ಇವಾಗ ನಾವೇ ಇವ್ರೆ ಜನರಲಿ ಇವಾಗ ಹೇಳೋದಾದ್ರೆ ಕೊಮನಿ ಮಗ ಬಂದಿದ್ದಾನೆ, ಈಸ್ ರಾಡಿಕಲ್ ಇಸ್ಲಾಮಿಸ್ಟ್, ಆದ್ರಿಂದ ಇನ್ನೂ ಇದು ಯುದ್ಧ ಜಾಸ್ತಿ ನಡೀಬಹುದು ಅಂತ. ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್ ಅಲ್ವಾ? ಅಲ್ಲ, ಆತನಿಗೆ ಯುದ್ಧ ಮುಂದುವರಿಸೋ ಪರಿಸ್ಥಿತಿ ಮನಸ್ಥಿತಿ ಇದ್ರೂ ಕೂಡ, ಅಂದ್ರೆ ಪ್ರತಿಕಾರ ತೀರಿಸ್ಕೊಳ್ತೀವಿ ಅಂತ ಆದ್ರೂ ಕೂಡ ಇರಾನ್ ಅಷ್ಟು ಬಲಿಷ್ಠ ರಾಷ್ಟ್ರ ಅಲ್ವಲ್ಲ ಸರ್, ಪುಟ್ಟ ರಾಷ್ಟ್ರ. ಎಷ್ಟು ದಿನಗಳ ಕಾಲ ಬೇರ್ ಮಾಡಬಹುದು ಇದನ್ನ ಅಂತ ಫೇಸ್ ಮಾಡಬಹುದಾ ಸರ್? ಹಾಗಾದ್ರೆ ಇರಾನ್ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳಾದ್ರೂ ಏನು ಅಂತ ಪ್ರಶ್ನೆ ಬಂದ್ರೆ ಒನ್ಸ್ ಅಗೇನ್ ಜಸ್ಟ್ ಕ್ಷಿಪಣಿಗಳನ್ನ ನೆಚ್ಕೊಂಡಿದೆ ಇರಾನ್ ಅಂತ. ಹೌದು, ಇಲ್ಲ ಆಗಲ್ಲ, ಅವರಿಂದ ಫೇಸ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಕಂಟ್ರಿ ಇಸ್ ಬಿಹೈಂಡ್ ದೆಮ್. So I don't think so they will sustain. ಯಾವುದು ಸರ್? ಚೀನಾನಾ? ಅಲ್ಲ, ಅವರ US is behind them ಅಲ್ವಾ? ಅಂದ್ರೆ ಅವ್ರಿಗೆ ಹಿಂದೆ ಬಿದ್ದಿದ್ದಾರೆ ಅವ್ರನ್ನ ಸದೆ ಬಡಿಯಕ್ಕೆ. ಅರ್ಥ ಆಯ್ತಾ ನಿಮಗೆ? ಕರೆಕ್ಟ್. ಸೊ ಹಾಗಾಗಿ ಇವಾಗ ನೋಡಿ, ಸಪೋಸ್ ಈ ತರ ಒಂದು ಸ್ಟ್ರಾಟಜಿ ತಗೊಳ್ಳಿ. ಸಪೋಸ್ ಏನಾದರೂ ಚೈನಾ ಅವರಿಗೆ ಬ್ಯಾಕಪ್ ಕೊಟ್ಟು, ಅವಾಗ ನಮ್ಮ ಸ್ಥಿತಿ ಏನು? ನಾವು ವಿ ಆರ್ ಸಪೋಸ್ ಟು ಸ್ಟ್ಯಾಂಡ್ ವಿತ್ US. ದೇರ್ ಇಸ್ ನೋ ಅದರ್ ಗೋ. ಯಾಕಂದ್ರೆ ನಮಗೂ ಚೈನಾಗೂ ಆಗಲ್ಲ. ಚೈನಾದಲ್ಲಿ ಚೈನಾ ಏನು ಅಂದ್ರೆ ಬ್ಯಾಕ್ ಸ್ಟಾಬಿಂಗ್ ಕಂಟ್ರಿ ಅದು. ಈಗಾಗಲೇ ನೋಡಿದೀವಿ, ಇಂಡಿಯಾ ಚೀನಾ ಬಾಯ್ ಅಂದಾಗ ನಾವು ಲಾಸ್ಟ್ ಆ ವಾರಗಳಲ್ಲಿ ಏನಾಯ್ತು, ಹೇಗಾಯ್ತು ಅಂತ. ಸೊ ಆದ್ರಿಂದ ನಾನು ಒಂದ್ ಮಾತು ಹೇಳಿದೆ ನಿಮಗೆ, ಅಮೆರಿಕಾಸ್ ಮೆಂಟಾಲಿಟಿ ಈಸ್ ಜಿಯೋ ಆರ್ ಜೀನೆದೋ. ದೇ ವಾಂಟ್ ಟು ಬಿ ಬಾಸ್, ಬಟ್ they want to have the control. No issues. ಆಯ್ತಾ? ಆದರೆ ನಾವು ಕಿಂಗ್ ಆಗಿರ್ತೀವಿ, ನೀವೆಲ್ಲ ಪ್ರಜೆಗಳಾಗಿರ್ತೀವಿ ಅಂತ ಅವ್ರದೊಂದು ಮನೋಭಾವ. ಓಕೆ ಶೆಟ್ಟಿ ಸರ್,
ಪರಿಸ್ಥಿತಿಯನ್ನ ಗಮನಿಸಿದ್ರೆ ನೀವು ಹೇಳ್ದಂಗೆ ಈಗ ತಾತ್ಕಾಲಿಕವಾಗಿ ಅಥವಾ ಎಮರ್ಜೆನ್ಸಿಯಲ್ಲಿ ಏನಾದ್ರೂ ವ್ಯವಸ್ಥೆ ಮಾಡಕ್ ಸಾಧ್ಯನಾ ಅಂದ್ರೆ ಒಂದು ಸ್ಟ್ಯಾಂಡ್ ತಗೊಳ್ಳೇಬೇಕು ಭಾರತ ಇದೆ ನೋಡಿ, ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಫಿಗರ್ಸ್ ಎಲ್ಲ ಪೇಪರ್ ಮೀಡಿಯಾದ ಬರುತ್ತೆ. ಹೌದು. ಅದನ್ನ ನೋಡ್ಕೊಂಡು ತ್ರಿಲೋಕ್ ಅವರು ಮಾತಾಡಿದ್ದಾರೆ, ನಮ್ಮ ಸ್ನೇಹಿತರು ಮಾತಾಡಿದ್ದಾರೆ. ಬಟ್ ಪ್ರಾಕ್ಟಿಕಲಿ ಏನು ಸರ್ಕಾರ ಹೇಳಿ, ಹಾ IOC ಅವ್ರು ಹೇಳಿ ಅಥವಾ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅವ್ರು ಹೇಳಿ, ಹಾ ನಾವು ಕೇಳೋದಷ್ಟೇ. ಇವತ್ತು ಸಭೆ ಇದೆ ಅಲ್ಲ, ಈ ಸಭೆ ಈಗ ಅವರು ಈಗ ಉದಾಹರಣೆ ಏನು ಕೇಳಿದ್ರೆ, ಒಂದು ಕಡೆ ಕ್ರೂಡ್ ಆಯಿಲ್ ನಮ್ಮ ಪೆಟ್ರೋಲ್ ಡೀಸೆಲ್ ಮಾಡುವಂಥ ಪ್ರಾಡಕ್ಟೇ ಬೇರೆ, ಗ್ಯಾಸ್ ಮಾಡುವಂಥ ಪ್ರಾಡಕ್ಟೇ ಬೇರೆ ಅಂತ ಒಬ್ಬರು ಸ್ನೇಹಿತರು ಹೇಳಿ. ಯಾಕಂದ್ರೆ ನಮ್ಮ ಹತ್ರ ಪೆಟ್ರೋಲ್ ಡೀಸೆಲ್ ರೇಟ್ ₹1 ಜಾಸ್ತಿ ಮಾಡಿಲ್ಲ, ಇದು ಮಾತ್ರ ಮಾಡಿದ್ರು, ಯಾಕೆ ಕೊಡೋದಕ್ಕಾಗ್ತಾರೆ? ಯಾಕಂದ್ರೆ ಸ್ನೇಹಿತರು ನನಗೆ ಹೇಳಿದ್ರು, ಯಾಕಂದ್ರೆ ನಮ್ಮ ಪೆಟ್ರೋಲಿಯಂ ಆ್ಯಂಡ್ ಈ ಪೆಟ್ರೋಲ್ ಬಂಕ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ನಾನು ಕೇಳಿದಾಗ ಅವ್ರು ಈ ಥರ ಹೇಳಿದರು. ಸೊ ಹಾಗಾಗಿ ನಮಗೆ ಚಿತ್ರಣವನ್ನು ಯಾರು ಕೊಡಬೇಕು? IOC ಅವ್ರು ಕೊಡಬೇಕು, ಜೊತೆಗೆ ಪೆಟ್ರೋಲಿಯಂ ಮಿನಿಸ್ಟ್ರಿ ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು. ಸ್ಟೇಟ್ ಗೌರ್ಮೆಂಟಿಗೆ ನಾವೇನೋ ಕೇಳದೆ, ಅವ್ರು ಇವಾಗಲೇ ಮೊದಲೇ ಹೇಳ್ತಾರೆ ನೇರ ಕೇಂದ್ರ ಸರ್ಕಾರದ ಕೈಬೊಟ್ಟು ಮಾಡ್ತಾರೆ. ಆದರೆ ರಾಜ್ಯ ಸರ್ಕಾರದ ಹೊಣೆ ಇದೆ. ಇಂಥ ಒಂದು ಸಮಸ್ಯೆ ಬಂದಾಗ ಅವರು ಕೇಂದ್ರ ಸರ್ಕಾರದೊಟ್ಟಿಗೆ ಮಾತಾಡಿ ಒಂದಷ್ಟು ಪರಿಹಾರವನ್ನು ಸೂಚಿಸಬೇಕು, ಅನೌನ್ಸ್ ಮಾಡಬೇಕು. ನಾವು ಇಲ್ಲಿದ್ದರು ಡೆಲ್ಲಿ ಹೋಗೋ ಸುಲಭನ, ಬೆಂಗಳೂರಿಗೆ ಬರೋ ಸುಲಭನ? ಕರೆಕ್ಟ್. ಆದ್ದರಿಂದ ನಾವು ಕೇಳೋದನ್ನು ಕೇಳಿದ್ರೆ ಈ ಒಂದು ಕ್ಲಾರಿಟಿ ಇವತ್ತು ಕೊಡಲಿ. ಇವತ್ತು ಸಭೆ ಇದೆ ಅಲ್ಲ, ಮೋಸ್ಟ್ಲಿ ನೀವು ಅದಕ್ಕೆ ಕಾಯ್ತಾ ಇದ್ದೀರಾ, ಇವತ್ತೇನೋ ಒಂದು ಆಗುತ್ತೆ ಅಂತ. ಹೌದು, ಇವತ್ತು ಕೇಂದ್ರ ಯಾವುದು ನಿಮ್ಮ ಟಿವಿಲಿ ಬರ್ತಾ ಇತ್ತು ಅಂತ ಈ ಒಂದು ಕೇಳಿದ್ರೆ ಸಭೆ ಕರೆದಿದ್ದಾರೆ. ಕೇಂದ್ರ ಸಚಿವರು, ಯಾಕಂದ್ರೆ ನಾವು ನಿನ್ನೆಯಿಂದ ಎಲ್ಲಾ ಕಡೆನೂ ಪತ್ರ ಬರೆದ್ಬಿಟ್ಟಿದ್ದೀರಲ್ಲ. ಪತ್ರ ಬರೋದು ಒಂದೇ ಅಲ್ಲ, ಎಲ್ಲ ಕಡೆ ನಿಮ್ಮ ಮಾಧ್ಯಮದವರು ನಮ್ಮ ಸಹಾಯ ಮಾಡಿದ್ದಾರೆ. ನಮ್ಮ ಸಮಸ್ಯೆನ ನಿಮ್ಮ ನೋವನ್ನ ಅಳಲನ್ನ ನಾವು ಕೇಂದ್ರ ಸರ್ಕಾರಕ್ಕೆ ತಲುಪಿಸೋ ಪ್ರಯತ್ನ ಮಾಡಿದ್ರಿ. ನಾವು ಇವಾಗ ಬೆಳಿಗ್ಗೆ ಬಂದಿದ್ದು ಅದೇ. ಈಗ ಏನಂತ ಕೇಳಿದ್ರೆ, ಮೇಡಮ್ ಮನೆಯವ್ರಿಗೆ ಗ್ಯಾಸ್ ಬರಲಿ ಅಂತ, ಮನೇಲಿ ಅಡಿಗೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಹೋಟೆಲ್ಗೆ ಬರೋದು ನಾವು. ಹೌದು, ಇಂಡಸ್ಟ್ರಿ ತೊಂದರೆ ಆಗತ್ತೆ ಅಂತ ಕ್ಲಾಸ್ಟರ್ ಬಂದಿದ್ದಾರೆ. ನಾನು ಯಾವುದು ಹೋಟ್ಲವರಿಗೆ ಸಮಸ್ಯೆ ಆಗತ್ತೆ ನಾನು ಬಂದಿದ್ದೀನಿ. ನಮ್ಮ ಸಮಸ್ಯೆನ ನಾವು ಹೇಳ್ಕೊಳ್ಳೋದಕ್ಕೆ ಮಧ್ಯವರ್ತಿಗಳಂದ್ರೆ ಮೀಡಿಯಾದವರು ತಾವೇ ತಮ್ಮ ಮುಖಾಂತರ ಹೋದಾಗ ಅದಕ್ಕೆ ಅಲ್ಲಿ ಕೂತವ್ರು ಒಂದು ಏನಪ್ಪ ಎಷ್ಟೊಂದು ಜನಕ್ಕೆ ತೊಂದರೆ ಆಗ್ತದೆ, ಯಾಕಂದ್ರೆ ಇಲ್ಲಿ ಹೊರಗೆ ಅಸೆಸ್ ಮಾಡೋಕ್ಕಾಗೋದಿಲ್ಲ ಎಲ್ಲಿ ಎಷ್ಟು ಸಮಸ್ಯೆ ಆಗುತ್ತೆ ಅಂತ. ನನಗೆ ನಿನ್ನೆ ಪಂಜಾಬು, ಆಮೇಲೆ ಹರಿಯಾಣ, ತಮಿಳುನಾಡು, ಗುಜರಾತು ಎಲ್ಲ ಕಡೆಯಿಂದ ನಾವು ಈ ಸಂಪರ್ಕದಲ್ಲಿದ್ದೇವೆ. ಇದಕ್ಕೆ ಪರಿಹಾರ ಏನಂತ ಹೇಳಿ ಸರ್ಕಾರದೊಟ್ಟಿಗೆ ಕೇಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಸಚಿವರ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೂಡ ಕೇಳಿದ್ದೀವಿ. ಈ ಕೊಟ್ಟು ಕೂಡ ಹೋಗಿ. ಆದರೆ ಅವರು ಕೂಡ ಏನು ಮಾಡ್ತಾರೆ, ನಾವು ಬಂದ್ರೆ ನಮಗೇನು ಉತ್ತರ ಹೇಳಬೇಕಲ್ಲ, ಉತ್ತರಕ್ಕೆ ರೆಡಿ ಮಾಡ್ಕೋತಿದ್ದಾರೆ ನಾವು ಅಂದ್ಕೊಂಡಿದ್ದೀವಿ. ಇವತ್ತು ಸಂಜೆ ಒಳಗೆ ಮೈಂಡ್ ಫಿಕ್ಸ್ ಆಗುತ್ತೆ, ವಾಸ್ತವ ಪರಿಸ್ಥಿತಿ ಹಿಂಗಿದೆ, ಇಷ್ಟು ದಿನಗಳ ಕಾಲ ನಾವು ಇದರಲ್ಲೇ ನಾವು ಮ್ಯಾನೇಜ್ ಮಾಡ್ಬೇಕು, ಅಟ್ಲೀಸ್ಟ್ ಗೊತ್ತಾಗ್ಬೇಕು ಅಂತ.